ಪರಿಸ್ಥಿತಿ ಹೇಗಿದೆ ಅಂದರೆ ನಾನೇ ಹೇಳ್ಕೊಡ್ತೀನಿ. ಶ್ರೀಯುತ ಶಿವಾರ ಉಮೇಶ್ ಅವರು ಇವತ್ತು ಸಂಜೆ ಒಂದು ಕಾರ್ಯಕ್ರಮ ದೂರದ ಯಡಿಯೂರು ಬಳಿ, ಮತ್ತು ಗುರುಗಳು ಕೂಡ ಅವರು ನಿಜವಾಗ್ಲೂ ಬಂದಿರೋದೇ ನಮ್ಮ ಸೌಭಾಗ್ಯ. ಅವರು ಕೂಡ ಕಾಲು ಉಂಟಾಗಿದೆ. ಹಾಗಾಗಿ ಮಾತನ್ನು ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಬೇಗ ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು. ಆದ್ಮೇಲೆ 19ನೇ ವರ್ಷದ ಸಂಸ್ಕೃತಿ ಉತ್ಸವ, ಪ್ರತಿ ವರ್ಷದಂತೆ ಸಂಸ್ಕೃತಿ ಪುರಸ್ಕಾರ ಈ ನಾಡಿನ ವಿವಿಧ ಕ್ಷೇತ್ರದ ಮಾನ್ಯತೆಗೆ ಸಾಧಕರಿಗೆ ಗೌರವಿಸಿಕೊಂಡು ಬಂದಿರುವಂಥ ಸಂಸ್ಕೃತಿ ಪುರಸ್ಕಾರ ಸಮಾರಂಭ. ಈ ಹಿಂದೆ ಇದೇ ಸಂಸ್ಕೃತಿ ಉತ್ಸವದಲ್ಲಿ ಸಂಸ್ಕೃತಿ ಪುರಸ್ಕಾರವನ್ನು ಸ್ವೀಕಾರ ಮಾಡಿ ಬಾಯಿ ತುಂಬ ಹೊಗಳಿರುವಂಥ ಮಹನೀಯರು ಮೊನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರು. ಸೋಷಿಯಲ್ ಮೀಡಿಯಾ ನೋಡ್ಬೋದು, ಏನ್ರಿ ಹಿಂದೆ ಮಾಡ್ತಾನೆ ಇದ್ದೀರಲ್ರಿ ಕಾರ್ಯಕ್ರಮನ, ಮಾಡಬೇಕಲ್ವ ಸರ್, ಇದು 19ನೇ ವರ್ಷ, ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರಿ ರೀ, ದುಡ್ಡಿನಿಂದ ತರ್ತೀರಿ, ನಾನು ನಿಮ್ಮ ಇದನ್ನು ವೈಯಕ್ತಿಕ ವಿಚಾರ ಮಾಡ್ಕೊಂಡು ಹೇಳ್ತಾ ಇರೋದು ಸರ್. ನೀವೇ ಹೋಗಿದ್ರಲ್ಲ ಸರ್, ಏನು ಹೇಳಿದ್ರೆ 2014ರಲ್ಲಿ ನೀವೇ ವೇದಿಕೆಯಲ್ಲಿ ಹೇಳಿದ್ರಿ ನೋಡಿ, ರಾಬಿ ನಾಗರಾಜ ನಮ್ಮನ್ನೆಲ್ಲ ಕರೆದು ಇವತ್ತು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥವರಿಗೆ ನಾವು ಪ್ರೋತ್ಸಾಹವನ್ನು ಕೊಡದೇ ಹೋದರೆ ಇನ್ನೊಂದು 10-15 ವರ್ಷದಲ್ಲಿ ಇವೆಲ್ಲ ನಿಂತು ಹೋಗ್ತವೆ, ಕಡಿಮೆ ಆಗೋಗ್ತವೆ ಅಂತ ನೀವೇ ಹೇಳಿದ್ರಲ್ಲ. ಅಲ್ಲ ಸರಿ, ಅದನ್ನು ನಾನು ಆ ಥರ ಹೇಳಲಿಲ್ಲ. ಪಾಪ ನೀವು ಕಷ್ಟಪಡ್ತಿದ್ದೀರಿ, ದುಡ್ಡಲ್ಲಿ ತರ್ತೀರಿ, ಹೇಗೆ ಮಾಡ್ತೀರಿ, ಅದು ಅವ್ರ ಕಳಕಳಿ. ನನಗೆ ಇದು ಬಿಡಲಾಗದ ನಂಟು. ಖಂಡಿತ ಅವರು ಹೇಳಿದಾಗೆ ನನ್ನ ವೈಯಕ್ತಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಕಾರ್ಯಕ್ರಮ ಮಾಡ್ತೀನಿ, ಯಾರೋ ಪುಣ್ಯಾತ್ಮರು ಅಂತ ಕೇಳ್ಕೊಡ್ತೀನಿ, ಒಂದೇನೋ ಸ್ವಲ್ಪ ಇದನ್ನು ಸಹಾಯ ಮಾಡಿ ಇದನ್ನು ಕೊಡಿಸಿ ಇಂತೀನಿ ಕಾರ್ಯಕ್ರಮ ಮಾಡಿಬಿಡ್ತೀನಿ. ಮತ್ತೆ ಇನ್ನೊಂದು ಸ್ಪಷ್ಟಪಡಿಸ್ತೀನಿ ವೇದಿಕೆಯಲ್ಲಿ, ರಾಬಿ ನಾಗರಾಜ್ ಮಾಡುವಂಥ ಕಾರ್ಯಕ್ರಮ ಯಾವುದೋ ಸರ್ಕಾರದ ಇಲಾಖೆಯ ಪ್ರಾಯೋಜಿತವೋ ಅಕಾಡೆಮಿ ಪ್ರಾಧಿಕಾರಕ್ಕೋಸ್ಕರ ಸೃಷ್ಟಿಯಾದಂಥ ಕಾರ್ಯಕ್ರಮವೋ ಖಂಡಿತ ಅಲ್ಲ. ಇವತ್ತಿನ ದಿನ ಏನಾಗ್ತಿದೆ, ಟ್ರಸ್ಟ್ ಅಂದಾಕ್ಷಣ ಜನರ ಮನಸ್ಸಿನಲ್ಲಿ ಬೇರೆದೇ ಆಲೋಚನೆ ಬರ್ತಾ ಇದೆ. ಹಾಗಾಗಿ ನಾನು ಹೇಳ್ಕೊಳ್ಳುವಂಥ ಅನಿವಾರ್ಯತೆ ಇದೆ. ಕಾಟಾಚಾರಕ್ಕೆ ಒಂದು ಫೋಟೋ ದಾಖಲೆಗೋಸ್ಕರ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಗೋಪಿನಂದನ್, ನಮ್ಮ ಗಾಂಧಿನಗರದ ಹಿರಿಯ ಕಲಾವಿದರು, ಸ್ವಲ್ಪ ನಿಂತುಕೊಡಿ ಸರ್. ಗೋಪಿನಂದನ್ ಹಿರಿಯ ರಂಗಭೂಮಿ ಕಲಾವಿದರು. ಪ್ರಾರಂಭದ 97ರಲ್ಲಿ ನಾವು ಸಾಮಾಜಿಕ ನಾಟಕವನ್ನು ಮಾಡಿದಾಗ ಅವರೇ ನಿರ್ದೇಶಕರು. ಒಂದು ಉದಾಹರಣೆ, ರಾಬಿ ನಾಗರಾಜ್ ಕಾರ್ಯಕ್ರಮಗಳು ಯಾವ ಪೂರ್ವಾಪರ ಸ್ವಾರ್ಥ ಇಲ್ಲದೆ ಮಾಡ್ತಾ ಇರೋದು ಅಂತ ಇವತ್ತು ಹೇಳಲೇಬೇಕು. ಯಾಕೆಂದ್ರೆ ಇವತ್ತು ಗುರುಗಳು ಬಂದಿದ್ದಾರೆ, ಅತ್ಯಂತ ನಾನು ಪ್ರೀತಿಸುವಂಥ ಶಿವಾರ ಉಮೇಶ್ ನೋಡಿದರೆ ಎಲ್ಲ ಗಣ್ಯ ಇದ್ದೀರಿ. ಇದೇ ಕಲ್ಯಾಣ ಮಂಟಪದ ಮುಂದೆ ಬಸವಣ್ಣ ದೇವಸ್ಥಾನ ಮುಂದೆ ವೇದಿಕೆ ಹಾಕಿದ್ದೀವಿ 1995ರಲ್ಲಿ. ಅವತ್ತು ರಂಗಗೀತೆಗಳ ಸ್ಪರ್ಧೆಯಿಂದ ರಾಮನಗರದಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದಂಥದ್ದು ನನ್ನ ಬೆನ್ನನ್ನು ನಾನು ತಕ್ಕೊಂಡು ಹೆಮ್ಮೆ ಇದೆ. ಈ ವೇದಿಕೆ ಮಾಡ್ತಿದ್ದ ರಂಗಗೀತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೆ ಮಹಾನುಭಾವರಿಗೆ ಸನ್ಮಾನಿಸಬೇಕು ಅಂತೇಳಿ ನನ್ನ ಮನಸ್ಸನ್ನು ಬಂತು. ಅವರೇ ನಮ್ಮನ್ನು ಕೇಳ್ಕೊಂಡಿರಲಿಲ್ಲ ಸನ್ಮಾನ ಮಾಡಿ. ನಾನು GK ಯೂನಿವರ್ಸಿಟಿಯಲ್ಲಿ ಓದ್ತಿರುವಾಗಲೇ ಅವರು ಬತ್ತಿಗಾಗಲೇ ಅವ್ರ ವಯಸ್ಸಾಗಿತ್ತು. GK ಯೂನಿವರ್ಸಿಟಿ ಶಾಲೆ ಮುಂಭಾಗದಲ್ಲಿ ಒಂದು ಬೀಡಿ, ಬೆಂಕಿಪಟ್ಟಣ, ಗಡ್ಡೆಕಾಯಿ ಇಟ್ಕೊಂಡು ಮಾರಾಟ ಮಾಡ್ತಿದ್ರು. ಅಷ್ಟೊತ್ತಿಗಾಗಲೇ ಅವರು ಸ್ವಲ್ಪ ಆರೋಗ್ಯನೂ ವ್ಯತ್ಯಾಸ ಆಗಿತ್ತು. ಆದರೆ ಅವರು ನಾಟಕದ ಮೇಷ್ಟ್ರು, ಹಾರ್ಮೋನಿಯಂ ಮಾಸ್ಟರ್, ಅದು ನಾವು ಹುಡುಗರಾಗಿದ್ದ ನೋಡಿದ್ವಿ. ಇಲ್ಲಿ 1995ರಲ್ಲಿ ನಾನು ಕಾರ್ಯಕ್ರಮ ಮಾಡಿದಾಗ ಜವರಯ್ಯನವ್ರನ್ನ ಕರ್ಕೊಂಡ್ಬಂದು ಸನ್ಮಾನ ಮಾಡಬೇಕು, ಗಾಂಧಿನಗರದ ಜವರಪ್ಪನವರು ಅಂತೇಳಿ ಜವರಪ್ಪನವ್ರನ್ನ ಇಲ್ಲಿ ಸನ್ಮಾನ ಮಾಡಿದೆ. ಅವತ್ತಿನಿಂದ ಅದೇ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರ್ತಕ್ಕಂಥವ್ರು. ಇವತ್ತಿಗಾಗಲೇ ಲೆಕ್ಕವಿಲ್ಲದಷ್ಟು ಮಾನ್ಯರನ್ನ ಕರೆದು ಗೌರವಿಸಿದ್ದೀನಿ. ಅವ್ರು ಯಾರು ನಮ್ಮನ್ನು ಗೌರವಿಸಿ ಕೇಳ್ಕೊಂಡಿಲ್ಲ. ಎಷ್ಟೋ ಜನ ಕಲಾವಿದರಿಗೆ ವೇದಿಕೆ ಸೃಷ್ಟಿಸ್ತೀನಿ. ಎಲ್ಲೋ ಮಧ್ಯೆ ಸಣ್ಣಪುಟ್ಟ ನನ್ನ ಒಂದು ಗೊತ್ತಿದ್ದೇನೋ ಕೆಲವು ಚೆಳ್ಳು ಕೊಳ್ಳುಗಳು ಮಧ್ಯೆ ತೂರೋಗಿರುತ್ತೆ. ಅದಿರಲಿ, ಅದು ಪಕ್ಕಕ್ಕಿಟ್ಟು ನೋಡೋದಾದರೆ ನಾನು ಯಾವುದೇ ರೀತಿಯ ನನ್ನ ವೈಯಕ್ತಿಕ ಲಾಭಕ್ಕೆ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳೆಲ್ಲ ಸ್ಪಷ್ಟಪಡಿಸುವಂಥ ಅನಿವಾರ್ಯತೆಯಿಂದ ಹೇಳ್ತಾ ಇದ್ದೇನೆ. ಆದ್ಮೇಲೆ ಇವತ್ತು 19 ವರ್ಷ ಈ ಟ್ರಸ್ಟ್ನ ಕಾರ್ಯಕ್ರಮ ಭಾಳ ವಿಶೇಷ. ಅಂದರೆ ನನಗೆ ಒಬ್ಬ ಮಹನೀಯರು ಕೇಳ್ತಾರೆ, ಏನಾದರೂ ಹಿಂದಿದ್ದೇ ಮಾಡ್ತಾನೆ ಇರ್ತೀನಿ ಅಂತ. ಇವತ್ತು ಎಂಥ ಒಂದು ಆನಂದದಾಯಕ ಸಾರ್ಥಕ ಕ್ಷಣ ಅಂದರೆ, ಚನ್ನಪಟ್ಟಣದಲ್ಲಿ ಕಳೆದ ಜನವರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ, ಹಳೆಯ ಹಾಡುಗಳ ಸಂಗೀತ ಸಂಜೆ ಕಾರ್ಯಕ್ರಮ. ಗೌಡಗಿರಿಯ ಗುರುಗಳನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಅವತ್ತು ಅವರು ಬೆಳಗಾವಿನಲ್ಲಿ ಅನ್ಕೂಡ ಕ್ಷೇತ್ರ ಅವರು ನಿರ್ಮಾಣ ಮಾಡುವಂಥ ಅಲ್ಲಿನ ಕಾರ್ಯದಲ್ಲಿದ್ದರು. ಅನಿವಾರ್ಯ ಕಾರಣಗಳನ್ನು ಬಂದಿರಲಿಲ್ಲ. ಅಭಿಲಾಷ್ ಅಂತೇಳಿ ನನ್ನ ಆತ್ಮೀಯರು ಚನ್ನಪಟ್ಟಣ ಪತ್ರಕರ್ತರು, ಇಲ್ಲ ಗುರುಗಳು ಇವತ್ತು ಬೆಳಗಾವಿನಲ್ಲಿದ್ದಾರೆ,
ಮುಂದಿನ ಕಾರ್ಯಕ್ರಮಕ್ಕೆ ಅವ್ರನ್ನ ರಾಮನಗರದಲ್ಲಿ ಕರೆದು ಆ ವೇದಿಕೆಯೇ ಗೌರವಿಸ್ಬೇಕಂತೇಳಿ ಅಲ್ಲಿ ಒಂದು ನೆನಪಿನ ಕಾಣಿಕೆ ಅವ್ರು ಕೊಡಬೇಕು ಅಂತ ಮಾಡಿಸಿದ್ದನ್ನು ನನ್ನ ಮನೇಲೇ ಇಟ್ಕೊಂಡಿದ್ದೆ. ಸಂದರ್ಭ ಬಂದಾಗ ಅವ್ರನ್ನ ವೇದಿಕೆಗೆ ಕರೆದು ಗೌರವಿಸ್ಬೇಕು ಅಂತ. ಈಗ ಬೇರೆ ಬೇರೆ ಜನ ರಾಮನಗರ ಜಾಗೃತಿ ಮಾಡ್ತೀನಿ ಕಾರ್ಯಕ್ರಮ ಏನ್ರಿ ಲಾಭ ಅಂದರೆ ನಮಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನು ಬೇಕು. ಇವತ್ತು ಕರ್ನಾಟಕದಲ್ಲಿ ಒಂದು ಶ್ರೀ ಕ್ಷೇತ್ರವನ್ನು ಕಟ್ಟಿ ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ನಾವೆಲ್ಲರೂ ಬಹಳ ಪ್ರೀತಿಸುವಂಥ ಗೌಡಗಿರಿಯ ಪೂಜ್ಯ ಡಾಕ್ಟರ್ ಮಲ್ಲೇಶ್ ಗುರೂಜಿಗಳು ನನ್ನ ಕರೆ ಹೋಗಲು ಬಂದಿದ್ದಾರಲ್ಲ, ಇದಕ್ಕೆ ನನಗೆ ಇನ್ನೇನು ಬೇಕು ಸೌಭಾಗ್ಯ. ಅವರ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಇದೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಏನಕ್ಕೆ ಮಾತನ್ನು ಹೇಳ್ತಿದ್ದೇನೆ ಅಂದರೆ ನಾನು ಮಾಡುವಂಥ ಕಾರ್ಯಕ್ರಮಗಳ ಸಂತೋಷ ಕೊಡುವಂಥ ಲಾಭದ ಪಟ್ಟಿಗಳಿವೆ. ನೀವು ಏನಕ್ಕೆ ಮಾಡ್ತೀರಿ ಅಂದರೆ ಇವೆಲ್ಲವೂ ದಾಖಲಾಗ್ತಾ ಹೋಗ್ತಿರ್ತಾವೆ. ಹಾಗಾಗಿ ಯಾಕೆಂದರೆ ನೀವೆಲ್ಲ ನೋಡಿ ನಿಮ್ಮ ಸಮಯ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಈ ಕಾರ್ಯಕ್ರಮದ ಅಭಿಮಾನದಲ್ಲಿ ನೀವು ಮುಂದೆ ಕೂತಿದ್ದೀರ ಅಂದಮೇಲೆ ಈ ಮುಂದೆ ನಮ್ಮ ಅಂತರಾಳದ ಮಾತುಗಳನ್ನ ಹೇಳ್ಕೊಳ್ಳೇಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡು ಬಂದಿರುವ ರಾಮನಗರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಹಿತೈಷಿಗಳಾದಂಥ ಮಾನ್ಯ ಶ್ರೀ ಆರ್.ಕೆ. ವೈರಣ್ಯವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಮಾಡುತ್ತೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬೆಂಗಳೂರು ದಕ್ಷಿಣ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಿತೈಷಿಗಳು ಡಾಕ್ಟರ್ ಕೆ. ಸತೀಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಶ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡುತ್ತೇವೆ. ಬಹಳ ವೇದಿಕೆಯ ಮುಖ್ಯ ಘಟ್ಟ ಇವತ್ತಿನ ಕೇಂದ್ರ ಬಿಂದು 3 ಜನ ಮಹನೀಯರು ಈ ವರ್ಷದ ಸಂಸ್ಕೃತಿ ಪುರಸ್ಕಾರಕ್ಕೆ ಭಾಜನರಾಗ್ತಾ ಇರತಕ್ಕಂಥ ಮಹನೀಯರು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಅತ್ಯಂತ ಜನರ ಮನಸ್ಸನ್ನು ತಲುಪಿರುವಂಥವರಲ್ಲಿ ಮಂಡ್ಯದ ಶ್ರೀ ಶಿವರ ರಮೇಶ್ ಅವರು ಇವತ್ತಿನ ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವರಲ್ಲಿ ಇಬ್ಬರು ಮಹನೀಯರನ್ನು ಕಂಡುಕೊಂಡು ಈ ಕಾರ್ಯಕ್ರಮ ಕರೆದಿದ್ದೇನೆ. ನಾವೆಲ್ಲ ಹುಡುಗರಾಗಿದ್ದಾಗ ಗುರುರಾಜ ನಾಯ್ಡು ಅವರ ಕಥೆಯನ್ನು ಕೇಳ್ತಾ ಇದ್ದೆ. ಇಲ್ಲೇ ರಾಮನಗರ ಗಣಪತಿ ಪೆಂಡಾಲ್ನಲ್ಲಿ ನಾನು ಹುಡುಗನಾಗಿದ್ದಕ್ಕಿಂತ ಗುರುರಾಜ ನಾಯ್ಡು ಅವರ ಕಥೆಯನ್ನು ಕೇಳ್ತೀನಿ. ಅವರ ಉಪಕಥೆಗಳು ಹೇಗಿರ್ತಾ ಇತ್ತು ಅಂದರೆ ಈ ಸಮಾಜದ ಅಂಕುಡೊಂಕುಗಳನ್ನ ತಿಂತಾ ಇದ್ರು, ನಗಲಿಸ್ಕೊಂಡು ಅದಾದ ನಂತರದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ನಾವು ಕೇಳಿದ್ವಿ. ಅವರದೇ ದಾಟಿನ ಚಾಟಿ ಬೀಸ್ತಾ ಇದ್ರು. ಈ ಸಮಾಜದಲ್ಲಿ ಯಾರು ಕೇಳಿ ಮಾಡ್ತೀರಿ ನೋಡ್ರಿ, ಸರಿ ಇದು ತಪ್ಪು ಅಂತ ಅಲ್ಲದೆ ಅವ್ರ ಶೈಲಿ ಕೇಳ್ತಾ ಇದ್ರು. ಅವ್ರ ನಂತರ ಬಂದಿದ್ದಾರೆ ನೋಡ್ರಿ ಪುಣ್ಯಾತ್ಮ ಶಿವ ವೈಷ್ಣವರು. ನೀವು ನೋಡಿ ಅವ್ರ ಕಥೆಗಳನ್ನ ಎಷ್ಟು ನಗನಗ್ತಾ ಹೇಳ್ತಾ ಇರ್ತಾರೆ. ಕಣ್ಣೆದು ನಡೀತಾ ಇರುವಂಥದ್ದು ಎಲ್ಲೋ ನಮ್ಮ ಕಣ್ಣು ಮುಂದೆ ನಾವು ನೋಡ್ಕೊಳ್ಳೋ ಇದ್ದಿಲ್ಲ. ಮೊನ್ನೆಯಲ್ಲೋ ಇಲ್ಲೆಲ್ಲೋ ನಮ್ಮ ಪಕ್ಕದೂರಲ್ಲಿ ಆಯ್ತಲ್ಲ ಈ ಘಟನೆ. ಆ ಮನಸ್ಸನ್ನು ಮುಟ್ಟುವಾಗೆ ಅಪ್ಪ ಸರಿದಾರಿಗೆ ಹೋಗ್ರಿ, ನಿಮ್ಮ ದಾರಿ ಸರಿ ಇಲ್ಲ ಅಂತೇಳಿ ಚಾಟಿ ಬೀಸ್ತಾ ಇರ್ತಕ್ಕಂಥವ್ರು ಶಿವರ ರಮೇಶ್ರವರು. ನಾನು ಆ ಗುರುರಾಜ ನಾಯ್ಡು ಅವರನ್ನು, ಮಾಸ್ಟರ್ ಹಿರಣ್ಣಯ್ಯನವರ ಅವರೆಲ್ಲರ ಸಹಕಾರ ಮೂರ್ತಿಯಿಂದ ನನಗೆ ಶಿವ ರಮೇಶ್ರವರು ಕಂಡರು. ಇಂಥ ಒಂದು ಸಂದರ್ಭಕ್ಕಾಗಿ ನಾನು ಕಾಯ್ತಾ ಇದ್ದೆ, ಅವರಿಗೆ ಗೌರವಿಸಬೇಕು ಅಂತೇಳಿ ಕೇಳ್ಕೊಂಡಾಗ ಭಾಳ ಪ್ರೀತಿಯಿಂದ ಒಪ್ಕೊಂಡ್ರು. ಆದರೆ ಅನಿವಾರ್ಯತೆ ಅವರ ಸಂದಿಗ್ಧ ಸ್ಥಿತಿಯಾಗಿದೆ ಅಂದರೆ ಪ್ರತಿದಿನವೂ ಕಾರ್ಯಕ್ರಮಗಳಿದೆ. ಅದು ತುಂಬ ಸಂತೋಷ ಪಡಬೇಕಾದ ವಿಚಾರ. ಕಲಾವಿದರು ಯಾವಾಗಲೂ ವೇದಿಕೆ ಇದ್ದರೆ ಅದು ಚಂದ. ಹಾಗಾಗಿ ಇವತ್ತು ಬೆಳಗ್ಗೆ ಕೂಡ ಅವರು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಮತ್ತು ಇವತ್ತು ಸಂಜೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಸಾಧ್ಯವಾದಷ್ಟು ಅವ್ರನ್ನ ಬೇಗನೆ ಬೀಳ್ಕೊಡೋಣ. ಭಾಳ ಪ್ರೀತಿಯಿಂದ ನೀವೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಶ್ರೀಯುತ ಶಿವ ರಮೇಶ್ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಗೋಪಿನಂದನ್ ಡಾಕ್ಟರ್ ಎಚ್ ವಿ ಮೂರ್ತಿ ಅವರು ಹೇಳ್ತಾ ಇದ್ದಾರೆ, ಮರೆಯಾಗ್ಬಿಡು ಶಿವನವರು. ನೋಡಿ ನನ್ನ ಮನಸ್ಸು ಹೋಗ್ತೀನಿ ಮಾತಾಡ್ತಾರೆ, ಅಡ್ಡಾಗಿದೆ ಕೊಡಿ ಅಂತ. ಇಲ್ಲಿ ಸ್ವಲ್ಪ ನಾವು ಒಂದು ಶೇಪ್ ಅಡ್ಜಸ್ಟ್ ಮಾಡ್ತೀವಿ. ಬನ್ನಿ, ಕೇಂದ್ರ ಬಿದ್ದು ನೀವು ನೋಡಿ. ಅಲ್ಲಿಂದ ನಮ್ಮ ಸಾಹಿತಿಗಳು ಕಲಾವಿದರು ಮಾತಾಡ್ಕೊತಾ ಇದ್ದಾರೆ. ಧನ್ಯವಾದಗಳು. ಮತ್ತೊಬ್ಬರು ಇವತ್ತು ಸಂಸ್ಕೃತಿ ಪುರಸ್ಕಾರಕ್ಕೆ ಭಾಜನರಾಗ್ತಾ ಇರ್ತಕ್ಕಂಥವರು, ನಾನು ಹುಡುಗನಾಗಿದ್ದಾಗ ನಮ್ಮ ತಾಯಿಯವರು ಪರಶುರಾಮನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ ರಾಮಚಂದ್ರಪ್ಪನವರು ಆ ಒಂದು ಸಂಸ್ಕೃತಿನ, ಪರಶುರಾಮನ ಮಠದ ಸಂಸ್ಕೃತಿನ ಉಳಿಸ್ಕೊಂಡು ಬರ್ತಾರೆ. ಬಹುಶಃ ನಮ್ಮ ತಾಯಿಯವರಿದ್ದ ಮಾಡಬೇಕಾಗಿದ್ದಿಲ್ಲ. ಇವರು ಕೂಡ ಸಮಾಜವನ್ನು ಸರಿದಾರಿಗೆ ತರುವಂಥ, ಸನ್ಮಾರ್ಗಕ್ಕೆ ಜನರನ್ನು ಕೊಂಡೊಯ್ಯುವಂಥ ಕೆಲಸವನ್ನು ಇವತ್ತಿನ ಕಾಲಘಟ್ಟದಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಮಹನೀಯರು ರಾಮಚಂದ್ರಪ್ಪನವರು. ಎಷ್ಟು ಜನಕ್ಕೆ ರಾಮನಗರ ಗೊತ್ತಿದೆಯೋ, ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿ ಪರಶುರಾಮ ಮಠ ಇದೆ. ಆಧ್ಯಾತ್ಮಿಕ ಚಿಂತನೆಯನ್ನು, ಪ್ರವಚನವನ್ನು, ಭಜನೆಗಳನ್ನು ಮಾಡ್ತಾ ಅವರು ಬರ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು.
ನೂರಾರು ಎಕರೆ ಆಸ್ತಿವಂತರು, ನೂರಾರು ಕೋಟಿ ಹಣ ಇರೋರು ಯಾರೂ ಕೂಡ ಒಂದು ಅಡಿ ಜಾಗನ ಉದಾರವಾಗಿ ಕೊಡೋದಿಲ್ಲ. ಎಲ್ಲ ನೋಡಿದ್ದೇವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗವನ್ನು RSSನ ಕಟ್ಟಡ ಕಟ್ಟೋದಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಈ ಪುಣ್ಯಾತ್ಮರು. ಯಾರಿಗಾಗಲಿ ಜಾಗದ ದಾನ ಕೊಡ್ತಾರೆ. ಇಂಥ ಭಾಗ್ಯನ ನಾವು ಏನು ಸ್ಮರಿಸ್ಕೊಡದೇ ಇದ್ದರೆ ನಮ್ಮ ಆತ್ಮ ವಂಚನೆ ಮಾಡ್ಕೊಂಡಾಗ ಆ ಕಾರಣಕ್ಕೆ ಇವತ್ತು ಧಾರ್ಮಿಕ ಕ್ಷೇತ್ರ ಹೊರಪಾಡಿಗಾವ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಗುರುಗಳಿಗೆ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಬಗ್ಗೆ ಎಲ್ಲರೂ ಪರವಾಗಿ ಪೂರ್ವಕ ಸ್ವಾಗತ ಮಾಡ್ತೇನೆ. ಮತ್ತೊಬ್ಬರು ಪುರಸ್ಕಾರಕ್ಕೆ ಹಾಜರಾಗ್ತಾರೆ ನನ್ನ ಆತ್ಮೀಯರು ಶ್ರೀಯುತ ಎಂ ಶರಣರು. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಈ ವರ್ಷದ ಶಿಲ್ಪಶ್ರೀ ಪ್ರಶಸ್ತಿಯನ್ನು ಇಲ್ಲಿ ಗೌರವಿಸಿದೆ. ನಾನು ಹಿಂದೆ ನಮ್ಮ ಡಿಪೋ ವೆಂಕಟೇಶ್ ಅವರು ನಿರಂತರವಾಗಿ ಬಂದಿಲ್ಲ. ವೆಂಕಟೇಶ್ ಅವರು ನಾವು ಇಬ್ಬರು ಕೂಡ ಅವರ ಹುಡ್ಕೊಂಡು ಹೋಗಿದ್ವಿ. ಅವರ ನಂಬರ್ ಸಿಕ್ಕಿದ್ರೆ ಅವರಿಗೆ ತೋರಿಸ್ಬೇಕು ಅಂತ. ಅದಾದ ನಂತರ ಸಂಪರ್ಕ ಅವರೇ ಇಷ್ಟಪಟ್ಟಿರಲಿಲ್ಲ. ಫೋಟೋ ಕೊಡಿ ಅಂತ ಕೇಳಿದ್ರು, ಅವರು ಕೊಟ್ಟಿರಲಿಲ್ಲ. ಇವತ್ತು ಸಂದರ್ಭ ಏನಿದೆ ನಾನು ಅವರನ್ನು ಗೌರವಿಸಲೇಬೇಕು. ಕರ್ನಾಟಕ ಒಂದು ಶಿಲ್ಪಕಲಾ ಅಕಾಡೆಮಿ ಅವರಿಗೆ ಗೌರವಿಸಿದ ಮೇಲೆ ನಾವು ರಾಮನಗರದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಇವತ್ತು ಸಂಸ್ಕೃತಿ ಪುರಸ್ಕಾರವನ್ನು ಅವರಿಗೆ ಗೌರವಿಸ್ತಾ ಇದ್ದೇವೆ. ಅವರಿಗೆ ಎಲ್ಲರೂ ಪರವಾಗಿ ಗೌರವ ಸ್ವಾಗತ ಹಾಗೆ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಎಚ್ ಜಯರಾಮರು ಹಿತೈಷಿಗಳು ಅವರು ಕೂಡ ಗೌರವದ ಕಾರ್ಯಕ್ರಮ ಸ್ವಾಗತ ಕೋರ್ತಾ, ರಂಗಭೂಮಿ ಕಲಾವಿದರು ಜಿಲ್ಲಾ ಪತ್ರ ಬರಹಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಿತೈಷಿಗಳು ಆದಂಥ ಎಚ್ ಎನ್ ರಮೇಶ್ ಅವರು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಗೌರವದ ಸ್ವಾಗತ ಕೋರ್ತೇನೆ. ಮೊದಲ ಬಾರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬೆಂಗಳೂರಿನಿಂದ ಬಂದಿರತಕ್ಕಂಥ ಶ್ರೀ ಮೋಹನಕಾಂತ ರಂಗಧರವರು ನನಗೆ ಪರಿಚಯಿಸಿದರು. ಅವರು ಸಿದ್ದೇಶ್ವರ ಶ್ರೀಗಳು, ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರುವಂಥ ಸ್ವಾಮಿಗಳು ಇತ್ತೀಚೆಗೆ ನಿಧನರಾದರು. ಅವರ ಕುರಿತಾಗಿ ಪುಸ್ತಕವನ್ನು ಅವರು ತಂದಿದ್ದಾರೆ. ಈ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಒಳವನ್ನು ಇಟ್ಟುಕೊಂಡಂಥವರು BT ಚಿಕ್ಕಪುಟ್ಟೆಯವರು ನಮಗೆ ಇಲ್ಲ ಈ ಕಾರ್ಯಕ್ರಮ ಕರೀರಿ ಅವರು ಅಂತೇಳಿ ನನ್ನ ಹೆಸರು ಹಾಕಬೇಡಿ, ನೀವು ಪ್ರತಿ ಕಾರ್ಯಕ್ರಮ ನನ್ನ ಹೆಸರು ಹಾಕ್ತೀರಿ, ನಾನು ಮುಂದೆ ಬಂದು ನೋಡ್ತೀನಿ ಅಂತ BT ಚಿಕ್ಕಪುಟ್ಟೆಯವರು ತಿಳಿದಿದ್ದಾರೆ. ಅವರು ಸ್ವಾಗತ ಕೋರ್ತಾ ಶ್ರೀ ಮೋಹನಕಾಂತ ರಂಗಧರ ಅವರಿಗೆ ಕಾರ್ಯಕ್ರಮ ಸ್ವಾಗತ ಕೋರ್ತಾ, ಮತ್ತು ಅವರು ನನ್ನ ಹಿತೈಷಿಗಳು ಆತ್ಮೀಯರು ಆಗಿರ್ತಕ್ಕಂಥ K. ಶ್ರೀಧರ್ ಅವರು ಕ್ಯಾಸಪುರ ಕೃಷಿ ಪತ್ರ ಸಹಕಾರದ ಅಧ್ಯಕ್ಷರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತೇನೆ. ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಹೀಗೆ ಮುಂದೆ ಬಂದು ಕುಳಿತು ಪ್ರೋತ್ಸಾಹವನ್ನು ನೀಡಿ ಮೆಚ್ಚುಗೆಯ ಮಾತುಗಳು ಮಾಡ್ತಾ ಇದ್ದಂಥ ನನ್ನ ಆತ್ಮೀಯರು ಮಾಜಿ ನಗರಸಭಾ ಸದಸ್ಯರಾದಂಥ ಶ್ರೀ ಶಿವಶಂಕರ್ ಅವರು ಇವತ್ತು ಮೊದಲ ಬಾರಿಗೆ ನನ್ನ ಭೇಟಿಯನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕನ್ನಡದಲ್ಲಿ ವಾದ ಮಂಡನೆಯನ್ನು ಮಾಡಿ ರಾಜ್ಯ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಿರುವ ವಕೀಲರು ಶ್ರೀಯುತ ಎಸ್ ನಾಗರಾಜ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಈ ದೇವರಾಜ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರು ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಆತ್ಮೀಯರು ಮುಖ್ಯಮಂತ್ರಿ KS ರುದ್ರೇಶ್ವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಅವ್ರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರುವಂಥ DM ಮಾದೇಗೌಡರು ನಮ್ಮ ಮೊದಲ ಬಾರಿಗೆ ಕೋರುತ್ತೇನೆ. ಶ್ರೀ ವಾಸವಿ ವಿದ್ಯಾರ್ಥಿ ಟ್ರಸ್ಟ್ನ ಕಾರ್ಯದರ್ಶಿಗಳು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ KR ನಾಗೇಶ್ವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಮನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವ ಕಾರ್ಯದರ್ಶಿಗಳು, ಕನಕಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿದ್ದಂಥ ಪ್ರಕಾಶ್ ಅವರು ಬಂದಿದ್ದಾರೆ. ಅವರಿಗೆ ಪರವಾಗಿ ಹಾಗೂ ರಂಗಭೂಮಿ ಕಲಾವಿದರು, ಅರ್ಚಕರು, ಸಮಾಜ ಸೇವಕರು ಆಗಿರ್ತಕ್ಕಂಥ ರುದ್ರೇಶ್ ಅವರು, ಶಾಂತಭವನ ರೆಡ್ಡಿ ರುದ್ರೇಶ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಕೋರುತ್ತೇನೆ. ಹಾಗೆ ನಾನು ಹೇಳಿದಾಗ BT ಚಿಕ್ಕಪುಟ್ಟೆಯವರು ಎಲ್ಲ ಕಾರ್ಯಕ್ರಮಗಳಿಗೆ ಉಪಸ್ಥಿತರು, ಅವರು ಆತ್ಮೀಯ ಸ್ವಾಗತ ಕೊಡ್ತೇನೆ. ನಮ್ಮ ಗೋರಾ ಶ್ರೀನಿವಾಸ ಅವರು ಬಹುಶಃ ಮೊದಲ ಏನೋ ಗುರುಗಳ ಕೃಪೆಯಿಂದಾಗಿ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಸ್ವಾಗತವನ್ನು ಕೊಡ್ತೇನೆ. ಡಾಕ್ಟರ್ ಲಕ್ಷ್ಮೀ ಮೂರ್ತಿಯವರು, ಅವರು ಬೇರೆ ಬೇರೆ ಮುಂದೆ ಕೊಡ್ತಿರ್ತೀನಿ ಅಂತ ಮಾತನಾಡ್ತಾ ಮುಂದೆ ಕೊಡ್ತಿದ್ದಾರೆ. ಹಾಗೆ ಗೋಪಿನಂದನ್ ಅವರು ಹಿರಿಯ ಕಲಾವಿದರು, ಅವರಿಗೂ ಸ್ವಾಗತ ಕೊಡ್ತೇನೆ. ಮತ್ತು ಚನ್ನಪಟ್ಟಣದಿಂದ ಬಹಳ ಪ್ರೀತಿಯಿಂದ ಆಗಮಿಸಿದಂಥ ಭಾರತ ವಿಕಾಸ ಪರಿಷತ್ ವಸಂತ್ ಕುಮಾರ್ ಅವರು ಪ್ರೀತಿಪೂರ್ವಕ ಸ್ವಾಗತ ಕೊಡ್ತೇನೆ. ಶ್ರೀಯುತ ವರದರಾಜ್ ಅವರು ಸಿಪಾಯಿ ವರದರಾಜ್ ಅವರು ಬಂದಿದ್ದಾರೆ. ಪರವಾಗಿ ಸ್ವಾಗತ ಕೊಡ್ತೇನೆ. ಪರಶುರಾಮರ ಮಠದ ಅನೇಕ ಅವರ ಶಿಷ್ಯರು ಶ್ರೀಯುತ ಗೋಪಾಲಸ್ವಾಮಿ ಅವರ ಆದಿಯಾಗಿ ಅನೇಕ ಪ್ರಮುಖರಿಗೆ ಆಗಮಿಸಿದ್ದು ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಬಹಳ ವಿಶೇಷವಾಗಿ ಹಾಡಿದಂಥ ಕಲಾವಿದರು
ಎಲ್ಲ ಕಲಾವಿದರು ಗಾಯನವನ್ನು ಸೊಗಸಾಗಿ ನಡೆಸಿಕೊಟ್ಟಿರ್ತಾರೆ. ಕಲಾವಿದರು ಎಲ್ಲ ಕಲಾವಿದರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಸಮರ್ಪಣೆ ಕೊಡ್ತೇನೆ. ನಾನು ಆಗಲೇ ಹೇಳಿದಾಗ ಚನ್ನಪಟ್ಟಣದಲ್ಲಿ ಜನವರಿನಲ್ಲಿ ನಾನು ಕಾರ್ಯಕ್ರಮ ಮಾಡಿದಾಗ ಎಷ್ಟು ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ತು ಅಂದರೆ ಅದರಲ್ಲಿ ನಮ್ಮ ಗುರುಮಾದಪ್ಪನವರ ಪಾಲು ಕೂಡ ಇದೆ. ದಯಮಾಡಿ ಗುರುಮಾದಪ್ಪನವರ ಅಷ್ಟು ಸಹಕಾರವನ್ನು ಪಟ್ಟಿದ್ದು ಅದು ಬಿ ಬಿ ಹಳ್ಳಿಯಿಂದ ಬಂದಿರುವಂಥ ಮಲೆಗೌಡ ದಯಮಾಡಿ ಬಿ ಬಿ ರಾಜಣ್ಣವರು ಬೆಂಗಳೂರಿನಿಂದ ರಾಜಣ್ಣವರು ಅನೇಕರು ಎಲ್ಲ ರೈತರು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲರ ಉಪಸ್ಥಿತಿ ದಯಮಾಡಿ ಕಾರ್ಯಕ್ರಮ ಮುಗಿಯೋದ ನಾವೆಲ್ಲರೂ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀವಿ.